ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಹೆಲ್ತಿ ಪ್ರೋಬಯೋಟಿಕ್ ಗಂಜಿ 2 ವಿಧವಾದದ್ದು ಹೇಳ್ಕೊಡ್ತೀನಿ. ಮತ್ತು ಅನ್ನ ಮುದ್ದೆ ಮಿಕ್ಕಿರೋ ಮುದ್ದೆಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಹೆಲ್ತಿ ಕೂಡ. ಬನ್ನಿ, ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಬಂದದಂತೂ ಮರಿಬಿಡಿ. ಅದಕ್ಕೆ ರಾತ್ರಿ ಮಿಕ್ಕಿರುವಂಥ ಮುದ್ದೆ ತಗೊಂಡಿದ್ದೀನಿ. ಫಸ್ಟ್ ಮುದ್ದೆಲಿ ಮಾಡೋದು ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಒಂದು ಮಣ್ಣಿನ ಮಡಿಕೆನ ತಗೋತಾ ಇದ್ದೀನಿ, ದೇಹಕ್ಕೆ ತಂಪು ಅಂತ ಹೇಳಿ. ನಂತರ ಮುದ್ದೆನ ಆ ಮಡಿಕೆಗೆ ಹಾಕಿ ಅದಕ್ಕೇನಿಲ್ಲ, ಸ್ವಲ್ಪ ಮೊಸರನ್ನು ಹಾಕಿ, ನಿಮಗೆ ಗೊತ್ತಾಗುತ್ತೆ ಮುದ್ದೆಗೆ ಎಷ್ಟು ಬೇಕು ಅಷ್ಟು ಮೊಸರನ್ನು ಹಾಕಲಿ. ಮತ್ತು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕೈಯಲ್ಲಾದರೂ ಸ್ಮ್ಯಾಶ್ ಮಾಡಿ, ಇಲ್ಲ ಸ್ಮ್ಯಾಶರಲ್ಲಾದರೂ ಸ್ಮ್ಯಾಶ್ ಮಾಡ್ಕೊಬೋದು. ಬಟ್ ಕೈಯಲ್ಲೇ ಮಾಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಗಂಜಿ ಹದಕ್ಕೆ ಮಾಡ್ಕೊಂಬಿಡಿ. ಅದಕ್ಕೆ ಇನ್ನೇನಿಲ್ಲ ಕಂಡ್ರಿ, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನು ಹಾಕ್ಬಿಟ್ಟು 1 ಗಂಟೆ 1.5 ಗಂಟೆ ನೀವು ಇದೇ ಮಡಿಕೆಲಿ ಇಟ್ಟರೆ ಈ ಬೇಸಿಗೆಗಂತೂ ತುಂಬಾ ತಂಪಾಗಿರುತ್ತೆ. ಹೆಲ್ದಿ ಕೂಡ, ಆರೋಗ್ಯದ ಪ್ರಯೋಜನ ಅಂತ ತುಂಬಾ ಹೇಳ್ಬೋದು. ಇದರಲ್ಲಿ ಜೀವಂತ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳು ಇರುತ್ತೆ, ಪ್ರೋಬಯೋಟಿಕ್ ಅಂತ ಹೇಳಿದ್ರೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಹೇಳಿದ್ನಲ್ಲ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ನಾನು ಹೇಳಿದ್ರೆ 1 ರಿಂದ 1.5 ಗಂಟೆ ಹಾಗೆ ಮುಚ್ಚಿಟ್ಬಿಡಿ. ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಹೇಳಿದ್ನಲ್ಲ, 1 ರಿಂದ 1.5 ಗಂಟೆ ಹಾಗೆ ತಟ್ಟೆನ ಮುಚ್ಚಿಟ್ಬಿಡೋಣ. ಇದು ನಮ್ಮ ಅಜ್ಜಿ ಕಾಲದಲ್ಲಿ, ನಮ್ಮ ಅಜ್ಜಿ ಮತ್ತು ತಾತಂದ್ರು ಇದೇ ರೀತಿ ಮಾಡ್ಕೊತಾ ಇದ್ದದ್ದು. ಅವ್ರ ಆರೋಗ್ಯದ ಗುಟ್ಟು ಇದು ಇದೆ ಅಂತಲೇ ಹೇಳ್ಬೋದು. ಇದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಉತ್ತಮಪಡಿಸುತ್ತೆ ಅಂತಲೇ ಹೇಳ್ಬೋದು ಈ ಫುಡ್ಡು. ನಂತರ ಈಗ 1-1.5 ಗಂಟೆ ಆದಮೇಲೆ ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿ ತಿನ್ನಿ. ತಂಗ್ಳು ಮುದ್ದೆ ಅನ್ನ ಬೀಸಾಡಬೇಡಿ, ಈ ಥರ ಮಾಡ್ಕೊಳ್ತೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಂಗಂತ ತುಂಬ ಅಳಿಸಿರೋದು ಬೇಡಪ್ಪ. ಇವತ್ತು ರಾತ್ರಿ ಮಾಡಿದರೆ ನಾಳೆ ಬೆಳಿಗ್ಗೆಗೆ ಈ ಥರ ಮಾಡ್ಕೊಳ್ತೀನಿ. ನೋಡಿ, ಈಗ ಮುದ್ದೆಲಿ ಹೇಗೆ ಮಾಡೋದು ಅಂತ ಹೇಳಿಕೊಟ್ಟೆ. ಇದಕ್ಕೆ ಮೇಲೆಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನು ಹಾಕಲಿ. ಬೇಕಿದ್ರೆ ಒಗ್ಗರಣೆ ಹಾಕ್ಬೋದು, ಆಪ್ಷನಲ್ಲು. ನಾನು ಒಗ್ಗರಣೆ ಹಾಕ್ತಿಲ್ಲ, ಎಲ್ಲದೂ ಕೂಡ ಹಸಿದೆ ಹಾಕ್ತಾಯಿದ್ದೀನಿ. ಈಗ ಮುದ್ದೆಲಿ ಗಂಜಿ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟೆ. ನೆಕ್ಸ್ಟು ಅನ್ನದಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ, ಹಾಗೆ ಹೇಳ್ದ ಹಾಗೆ. ಈಗ ನಂತರ ಅನ್ನದಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಅನ್ನದ ಗಂಜಿ ಈ ಥರ ಇರುತ್ತೆ. ಇದು ಕೂಡ ಒಂಥರ ಪ್ರೋಬಯೋಟಿಕ್ ಗಂಜಿ, ನೈಸರ್ಗಿಕವಾದಂಥ ಪ್ರೋಬಯೋಟಿಕ್ ಗಂಜಿ ಅಂತಲೇ ಹೇಳ್ಬೋದು. ಆಗಲೇ ಹೇಳ್ದಂಗೆ ಇದು ಜೀರ್ಣಕ್ರಿಯೆ ವ್ಯವಸ್ಥೆಗೆ ತುಂಬಾ ಒಳ್ಳೆಯದು. ಅದಕ್ಕೂ ಅಷ್ಟೇ, ಒಂದು ಮಡಿಕೆಗೆ ಹಾಕ್ತಿದ್ದೀನಿ. ಮಡಿಕೆಗೆ ರಾತ್ರಿ ಮಿಕ್ಕಿರುವಂಥ ಅನ್ನನ ಹಾಕಿ, ಅನ್ನನ ಫಸ್ಟು ಚೆನ್ನಾಗಿ ಕೈಯಲ್ಲಿ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ಸ್ಮ್ಯಾಶರಲ್ಲಾದರೂ ಸರಿ, ಕೈಯಲ್ಲಾದರೂ ಸರಿ. ನಿಮ್ಗೆ ಆ ಟೈಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕಿ ನಾನು ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಮಾಮೂಲಿ ನಾನು ರಾಗಿದಕ್ಕೆ ಹೇಗೆ ಹಾಕ್ತೆ ಅದೇ ಥರ ಇಂಗ್ರೀಡಿಯೆಂಟ್ಸ್ನ ಫಸ್ಟು ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ನಂತರ ಮೊಸರು ಎಷ್ಟು ಬೇಕು ಅಷ್ಟು ಹಾಕೋಣ. ಮಜ್ಜಿಗೆಲಿದ್ದು ಮಜ್ಜಿಗೆ ಆದರೂ ಓಕೆನೆ, ಮೊಸರಾದರೂ ಓಕೆನೆ. ಮೊಸರು ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಂತರ ಇದಕ್ಕೆ ಮೊಸರು ಎಷ್ಟು ಬೇಕು ಅಷ್ಟು, ನಿಮಗೆ ಎಷ್ಟು ಗಂಜಿ ಅದಕ್ಕೆ ಎಷ್ಟು ಬೇಕು ಅಷ್ಟಾಗುತ್ತೆ. ನಿಮಗೆ ಗಂಜಿ ಟೈಪ್ ಬೇಕಾದರೂ ಮಾಡ್ಕೋಬೋದು, ಸ್ವಲ್ಪ ಗಟ್ಟಿ ಬೇಕಾದರೂ ಮಾಡ್ಕೋಬೋದು. ನಾವು ಹಾಗೆ 1-1.5 ಗಂಟೆ ಮಡಿಕೆಲೆ ಇಡೋದ್ರಿಂದ ಗಟ್ಟಿ ಆಗುತ್ತೆ ನೋಡಿ. ಅದಕ್ಕೆ ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಆ್ಯಸ್ ಯೂಶ್ವಲ್ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಗಲೇ ಹೇಳ್ದಂಗೆ ಇದನ್ನು ಕೂಡ 1.5 ಗಂಟೆ 2 ಗಂಟೆ ನೆನೆಯೋಕ್ಕೆ ಬಿಡಿ. ಹಾಗೆ ಆಮೇಲೆ ತಿನ್ನಿ. ಮಡಿಕೆಲಿ ಇಟ್ಟೋದ್ರಿಂದ ತುಂಬಾ ತಂಪಾಗಿರುತ್ತೆ, ತಣ್ಣಗಿರೋದೆ. ಬಿಸಿಲಿಂದ ಬಂದಾಗ ಇದನ್ನು ಮಾಡ್ಕೊಂಡು ತಿಂದರೆ ಅಯ್ಯಪ್ಪ, ಸ್ವರ್ಗಕ್ಕೆ 3 ಗೇಣು ಅಂತಲೇ ಹೇಳ್ಬೋದು. ಇದ್ರ ಪ್ರಯೋಜನ ಏನು ಅಂದರೆ, ನಮ್ಮ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. ಅತಿಸಾರ ಅಂದರೆ ಬೇದಿ, ಕರುಳಿನ ಸಮಸ್ಯೆ ಕಡಿಮೆ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು. ನಾನು ಹೇಳಿದ್ನಲ್ಲ, ಹಾಗಂತ ತುಂಬ ಅಳಿಸಿರೋದೇನು ಬೇಡ. ಇವತ್ತು ನೈಟ್ ಮಾಡಿರೋದು ನಾಳೆ ಬೆಳಗ್ಗೆ ಈ ಥರ ಮಾಡ್ಕೊಂಡು, ಈಗ 1-1.5 ಗಂಟೆ ಮುಚ್ಚಿಡೋಣ. ಆದಮೇಲೆ ನೋಡಿ ಈ ಥರ ಆಗಿರುತ್ತೆ, ಸ್ವಲ್ಪ ಗಟ್ಟಿ ಆಗಿರುತ್ತೆ. ಸ್ವಲ್ಪ ಬೇಕಾದ್ರೆ ಮೊಸರು, ಮಜ್ಜಿಗೆ ಏನು ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ಕೊಡಿ. ಸರ್ವಿಂಗ್ ಬೌಲ್ಗೆ ಅನ್ನ ಹಾಕಿ, ಬೇಕಿದ್ರೆ ನೆಂಚ್ಕೊಳ್ಳೋದಕ್ಕೆ 1-2 ಉಪ್ಪಿನಕಾಯಿನ ಹಾಕಿಬಿಟ್ರೆ ನೋಡಿ, ಪ್ರೋಬಯೋಟಿಕ್ ಗಂಜಿಗಳು ಅನ್ನದಲ್ಲಿ ಮತ್ತು ಮಿಕ್ಕಿರುವಂಥ ಮುದ್ದೆಯಲ್ಲಿ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಥರ ಮಾಡ್ಕೊಂಡು ತಿಂದು ಟೇಸ್ಟಿಗೆ ಇತ್ತು ಅಂತ ಹೇಳಬೇಕಪ್ಪ ನೀವು.
ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.